ಇವತ್ತು ದೇಶದಲ್ಲಿ ಎರಡನೇ ಹಂತ ಮತ್ತು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾಗಿತ್ತು. ಲೋಕ ಸಮರವನ್ನು ಗೆಲ್ಲೋದಕ್ಕೆ ಕೈ ಕಲ್ಲಿಗಳು ಭರ್ಜರಿಯಾಗಿ ಮತಶಿಕಾರಿಯನ್ನ ಮಾಡಿದರು. ಇತ್ತ ಸಹೋದರನ ಪರ ಡಿಕೆಶಿ ಅಬ್ಬರದ ಪ್ರಚಾರ ಮಾಡಿದರೆ, ಅತ್ತ ಕಲಬುರಗಿಯಲ್ಲಿ ತಮ್ಮ ಅಳಿಯನ ಪರ ಮತಬೇಟೆ ನಡೆಸಿದ ಖರ್ಗೆ ಭಾವನಾತ್ಮಕ ಮಾತುಗಳನ್ನಾಡಿದರು. ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬನ್ನಿ, ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ, ನನಗೆ ಉಳಿದ್ರೆ ಮಣ್ಣು ಹಚ್ಚಿ. ಇದು ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತಶಿಕಾರಿ ನಡೆಸಿದ ಪರಿ. ನನಗೆ ಕಳೆದ ಬಾರಿ ಸೋಲಾದ್ರೂ ದೊಡ್ಡ ಸ್ಥಾನ ಸಿಕ್ಕಿದೆ. ನೀವು ಮತ ಹಾಕಲು ಬರೆದಿದ್ರು ನಾನು ಸತ್ತ ಮೇಲೆ ನಮ್ಮ ಕೆಲಸ ನೆನೆಸ್ಕೊಂಡು ಮಣ್ಣು ಹಾಕೋಕೆ ಬನ್ನಿ, ಸುಟ್ಟರೆ ಮೇಣದ ಬತ್ತಿ ಹಚ್ಚೋಕೆ ಬನ್ನಿ, ಹೂಳಿದರೆ ಮಣ್ಣು ಹಾಕಿ ಅಂತ ಖರ್ಗೆ ಭಾವನಾತ್ಮಕವಾಗಿ ಮಾತನಾಡೋ ಮೂಲಕ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಪರ ಮತಬೇಟೆ ನಡೆಸಿದ್ದಾರೆ. ಪ್ರಜಾಧ್ವನಿ 2ರ ಯಾತ್ರೆ ಮೂಲಕ ಖರ್ಗೆ ಜೊತೆ ಸಿಎಂ ಸಿದ್ದರಾಮಯ್ಯ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ಕೊನೆಗೆ ಒಂದು ಅಪೀಲ್ ಮಾಡ್ತೇನೆ, ಏನು ಇದು ಅಂತೂ ಆಯ್ತು, ವೋಟ್ ಸಿಗಲಿ ಸಿಗದೇ ಇರಲಿ, ಕನಿಷ್ಠ ನಾವು ಒಳ್ಳೆ ಕೆಲಸ ಏನ್ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ, ಕರ್ನಾಟಕದಲ್ಲಿ, ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬನ್ನಿ, ಇಷ್ಟಾದ್ರೂ ಒಂದು ಉಪಕಾರ ಮಾಡಿ. ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ, ನನಗೆ ಉಳಿದ್ರೆ ಮಣ್ಣು ಹಚ್ಚಿ, ಇದಕ್ಕಿಂತ ಜಾಸ್ತಿ ಉಳಿದಂತ ಜನ ನೀವು ನೋಡ್ಬೋದು, ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ, ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು. ಸ್ವಕ್ಷೇತ್ರದಲ್ಲಿ ಸೋದರನ ಗೆಲ್ಲಿಸಲು ಪಣತೊಟ್ಟ ಡಿಕೆಶಿ. ಇನ್ನು ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗ್ತಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರನನ್ನು ಗೆಲ್ಲಿಸಲು ಡಿಕೆಶಿ ಫೀಲ್ಡ್ಗಿಳಿದಿದ್ರು. ರಾಮನಗರ ವ್ಯಾಪ್ತಿಯಲ್ಲಿ ಡಿಸಿಎಂ ಭರ್ಜರಿ ಮತಶಿಕಾರಿ ನಡೆಸಿದ್ದಾರೆ. ಕನಕಪುರ ಕ್ಷೇತ್ರಾದ್ಯಂತ ಸಂಚಾರ ನಡೆಸಿ ಡಿಕೆ ಸುರೇಶ್ ಪರ ಮತಬೇಟೆಯಾಡಿದ್ದಾರೆ. ಕಳೆದ 3 ದಿನಗಳಿಂದ ರಾಮನಗರ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿದ್ದು, ಇಂದು ಹುಟ್ಟೂರು ದೊಡ್ಡ ಆಲಹಳ್ಳಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಭರ್ಜರಿ ಮತಬೇಟೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಭರ್ಜರಿ ಮತಬೇಟೆಯಾಡಿದ್ದಾರೆ. ಹೂವಿನ ಮಾರುಕಟ್ಟೆ, ಎಪಿಎಂಸಿಯಲ್ಲಿ ಪ್ರಚಾರ ಮಾಡಿ ಮಾರ್ಕೆಟ್ನಲ್ಲಿ ಎಲ್ಲರ ಸಮಸ್ಯೆ ಆಲಿಸಿದ್ರು. ಹಮಾಲಿಗಳ ಜೊತೆ ರೈಸ್ ಬಾತ್ ಸವಿದರು. ಮಂಡ್ಯ ನಗರದಲ್ಲಿ ಸ್ಟಾರ್ ಚಂದ್ರು ಕ್ಯಾಂಪೇನ್. ಇನ್ನು ಮಂಡ್ಯ ನಗರದಲ್ಲಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಕ್ಯಾಂಪೇನ್ ನಡೆಸಿದ್ರು. ಮಂಡ್ಯದ ಕಾರೆಮನೆ ಗೇಟ್ನಿಂದ ಸ್ಟಾರ್ ಚಂದ್ರು ರೋಡ್ ಶೋ ನಡೆಸಿ ಮತಭಿಕ್ಷೆ ಕೇಳಿದ್ರು. ಈ ವೇಳೆ ಅಭ್ಯರ್ಥಿಗೆ ಸಚಿವ ಚೆಲುವರಾಯಸ್ವಾಮಿ, ಶಾಸಕ ಗಣಿಗ ರವಿ ಸಾಥ್ ನೀಡಿದ್ರು. ಬೆಂಗಳೂರಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಪ್ರತ್ಯೇಕ ಪ್ರಣಾಳಿಕೆ. ಬೆಂಗಳೂರಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಪ್ರತ್ಯೇಕ ಪ್ರಣಾಳಿಕೆ. ಇನ್ನು ಬೆಂಗಳೂರಿಗಾಗಿ ಕಾಂಗ್ರೆಸ್ ವತಿಯಿಂದ ಟೀಮ್ ಬೆಂಗಳೂರು ಎಂದು ಪ್ರತ್ಯೇಕ ಪ್ರಣಾಳಿಕೆ ತಯಾರಿಸಿ ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸೌಮ್ಯ ರೆಡ್ಡಿ, ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್ ಹಾಗೂ ಉತ್ತರದಿಂದ ರಾಜೀವ್ ಗೌಡ ಅವರನ್ನೊಳಗೊಂಡಂತೆ ಟೀಮ್ ರಚಿಸಿ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ. ಕನ್ನಡಿಗರ ಧ್ವನಿಯಾಗಿರ್ತೀರಾ, ಏನೇ ಸಮಸ್ಯೆಗಳಿದ್ರು ಸಹ ನೀವು ಜನರಿಗೆ ಸ್ಪಂದಿಸ್ತೀರಾ. ಒಂದು ಸಣ್ಣ ವಿಷಯ ಇರ್ಬೋದು, ಒಂದು ದೊಡ್ಡ ವಿಷಯ ಇರ್ಬೋದು. ಹಾಗಾಗಿ ಇದು ನಮ್ಮ ಹಿತದೃಷ್ಟಿಯಿಂದ ನಮಗೆ ಅಭಿವೃದ್ಧಿ ಆಗಬೇಕು, ನಮಗೆ ಒಂದು ಬೆಂಗಳೂರಲ್ಲಿ ಒಂದು ಸಾಮರಸ್ಯ ಇರಬೇಕು, ಒಂದು ಸಹಬಾಳ್ವೆ, ಒಂದು ಸೌಹಾರ್ದತೆ ಇರಬೇಕು ಅಂದರೆ ಒಬ್ಬ ಒಳ್ಳೆ ಅಭ್ಯರ್ಥಿ ಬೇಕು. ಅದಕ್ಕೆ ನಾವು ನಿಮಗೆ ಆಯ್ಕೆ ಮಾಡಬೇಕು ಅಂತ ಇದ್ದೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಒಟ್ಟಾರೆ ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಹೀಗಾಗಿ ಕೊನೆ ದಿನವಾದ ಇಂದು ಲೋಕಸಮರ ಗೆಲ್ಲಲು ಕಾಂಗ್ರೆಸ್ ಸೇನಾನಿಗಳು ಭರ್ಜರಿಯಾಗಿ ಮತಶಿಕಾರಿ ನಡೆಸಿದ್ದಾರೆ. ಕಲಬುರಗಿಯಿಂದ ಭಜರಂಗಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.